ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕೊನೆಗೂ ರಟ್ಟಾಯ್ತು ವಿಶ್ವಕಪ್ ಗೆಲುವಿನ ಗುಟ್ಟು, ಏನಿದರ ಅಪ್ಡೇಟ್ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಭಾರತ ನಿನ್ನೆ ನಡೆದಂತ ಹೈ ವೋಲ್ಟೇಜ್ T20 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಭಾರತ ನ್ಯೂಜಿಲೆಂಡ್ ತಂಡವನ್ನ ಬರೋಬ್ಬರಿ 96 ರನ್ಗಳ ಅಂತರದಿಂದ ಗೆದ್ದು ವಿಶ್ವಕಪ್ ಕಿರೀಟವನ್ನ ತನ್ನ ಮುಡಿಗೆ ಏರಿಸಿಕೊಳ್ತು. ಜೊತೆಗೆ ಸತತ 2ನೇ ಬಾರಿ ವಿಶ್ವಕಪ್ ಗೆದ್ದಂತ ಹೆಗ್ಗಳಿಕೆ ಕೂಡ ಒಂದ್ ಕಡೆ ಆದರೆ, ಮತ್ತೊಂದು ಕಡೆ T20 ಫಾರ್ಮೆಟ್ ನಲ್ಲಿ 3 ಬಾರಿ ವಿಶ್ವಕಪ್ ಗೆದ್ದಂತ ಹೆಗ್ಗಳಿಕೆ ಕೂಡ ಭಾರತದ ಪಾಲಿಗಿದೆ. 2007, 2024 ಮತ್ತು ನಿನ್ನೆ 2026ರಂದು ಭಾರತ ತಂಡ ವಿಶ್ವಕಪ್ ಅನ್ನು ಗೆದ್ದು 3 ಸಲ ವಿಶ್ವಕಪ್ ಗೆದ್ದಂತ ಒಂದು ಕೀರ್ತಿ ಕೂಡ ಭಾರತದ ಪಾಲಾಗಿದೆ. ಇನ್ನು ಭಾರತ ತಂಡದಲ್ಲಿ ಯಾವ ಆಟಗಾರರು ಹೀಗಾಡಿದ್ರು, ಜೊತೆಗೆ ನ್ಯೂಜಿಲೆಂಡ್ ತಂಡದ ಆಟಗಾರರು ಹೀಗಾಡಿದ್ರು, ಟೋಟಲಿ ಭಾರತ ಗೆಲುವಿಗೆ ಏನು ಕಾರಣ ಎನ್ನುವುದನ್ನ ಹುಡುಕ್ತಾ ಹೋದ್ರೆ ಅನೇಕ ಟೀಕೆ ಟಿಪ್ಪಣಿಗಳು, ಅನೇಕ ರೀತಿಯ ಗೊಂದಲಗಳ ನಡುವೆಯೂ ಕೂಡ ಆಯ್ಕೆ ಸಮಿತಿಯ ಕಠಿಣ ನಿರ್ಧಾರ ಭಾರತದ ತಂಡದ ಗೆಲುವಿಗೆ ಪ್ರಮುಖ ಕಾರಣವಾಯಿತು ಅನ್ನೋದು ಕೂಡ ಇದೀಗ ಆ ವಿಶ್ವಕಪ್ ಗೆಲುವಿನ ಗುಟ್ಟು ಇದೀಗ ರಟ್ಟಾಗಿದೆ. ನಾವು ಒಂದೊಂದೇ ಆಟಗಾರರ ಬಗ್ಗೆ ಮಾತನಾಡ್ತಾ ಹೋದ್ರೆ ಅದು ಕೂಡ ಅಚ್ಚರಿಯಾಗತ್ತೆ. ನೋಡಿ, ಆಯ್ಕೆ ಸಮಿತಿಯ ಕಠಿಣ ನಿರ್ಧಾರ ಇದೆಯಲ್ಲ, ಅದು ನಮ್ಮ ಭಾರತ ತಂಡ ವಿಶ್ವಕಪ್ ಅನ್ನು ಗೆಲ್ಲಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿತು. ನಿನ್ನೆ ಆದಂತ ಒಂದು ಪಂದ್ಯದ ಹೈಲೈಟ್ ಅನ್ನು ನೋಡ್ತಾ ಹೋದ್ರೆ, ಭಾರತ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡ್ತು. ಜೊತೆಗೆ 20 ಓವರ್ಗಳಲ್ಲಿ ಬರೋಬ್ಬರಿ 255 ರನ್ಗಳ ಬೃಹತ್ ಟಾರ್ಗೆಟ್ ಅನ್ನು ಕೂಡ ನ್ಯೂಜಿಲೆಂಡ್ ಎದುರು ಕೊಡ್ತು. ಅದಕ್ಕೆ ಪ್ರತಿಯಾಗಿ ಬ್ಯಾಟಿಂಗ್ ಮಾಡಿದಂತ ನ್ಯೂಜಿಲೆಂಡ್ ತಂಡ 19 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನ ಕಳೆದುಕೊಂಡು 159 ರನ್ ಅನ್ನ ಮಾಡಿ ಬರೋಬ್ಬರಿ 96 ರನ್ಗಳ ಹೀನಾಯವಾದ ಸೋಲನ್ನು ಕೂಡ ಒಪ್ಪಿಕೊಳ್ತು. ಇನ್ನು ಆಯ್ಕೆ ಸಮಿತಿಯ ಕಠಿಣ ನಿರ್ಧಾರ ಹೇಗಿತ್ತು ಎನ್ನುವುದನ್ನ ನೋಡ್ತಾ ಹೋದ್ರೆ, ಒಂದು ವಿಶ್ವಕಪ್ ಅನ್ನು ಆಡಬೇಕು, ಒಂದು ಟೂರ್ನಮೆಂಟ್ ಅನ್ನು ಆಡ್ಬೇಕಂದ್ರೆ ಆಯ್ಕೆ ಸಮಿತಿ ಯಾವೆಲ್ಲ ಒಬ್ಬ ಟ್ಯಾಲೆಂಟೆಡ್ ಆಟಗಾರನ ಆಯ್ಕೆ ಮಾಡಬೇಕು ಎನ್ನುವುದು ಕೂಡ ಆಯ್ಕೆ ಸಮಿತಿಯ ಕಠಿಣ ನಿರ್ಧಾರವಾಗುತ್ತೆ. ಒಂದ್ ಕಡೆ ಜನಪ್ರಿಯತೆ ಇರುತ್ತೆ, ಆದ್ರೆ ಕೆಲವೊಂದು ಪಂದ್ಯದಲ್ಲಿ ಆ ಆಟಗಾರರನ್ನ ಆ ಟೂರ್ನಮೆಂಟ್ ಅಲ್ಲಿ ಬಿಟ್ಟುಕೊಡ್ಲೇಬೇಕಾಗುತ್ತೆ ಮತ್ತು ಅವರ ಜಾಗದಲ್ಲಿ ಮತ್ತೊಬ್ಬರ ಸೇರಿಸಿಕೊಳ್ಳಬೇಕಾಗುತ್ತೆ. ಹಾಗಾಗಿ ಆಯ್ಕೆ ಸಮಿತಿ ಕೆಲವೊಬ್ಬ ಅಚ್ಚರಿಯ ಆಟಗಾರರನ್ನ ಕೈ ಬಿಟ್ಟಿದ್ದು ಕೂಡ ಭಾರತದ ತಂಡದ ಗೆಲುವಿಗೆ ಮತ್ತು ವಿಶ್ವಕಪ್ ಟ್ರೋಫಿ ಗೆಲುವಿಗೆ ಪ್ರಮುಖವಾದಂತಹ ಕಾರಣ ಇತ್ತು. ನಾನು ಒಂದೊಂದೇ ಆಯ್ಕೆ ಸಮಿತಿಯ ಕಠಿಣ ನಿರ್ಧಾರವನ್ನು ಹೇಳ್ತಾ ಹೋಗ್ತೇನೆ. ಆಯ್ಕೆ ಸಮಿತಿಯು ಗಿಲ್ ಅನ್ನ ಕೈ ಬಿಡ್ತು. ನೋಡಿ, ಒನ್ ಡೇಗೂ ಕ್ಯಾಪ್ಟನ್ ಆಗಿದ್ದಾರೆ, ಟೆಸ್ಟ್ಗೂ ಅವರೇ ಕ್ಯಾಪ್ಟನ್. ಅಂತ ಆಟಗಾರರನ್ನ, ಅಂತ ಹುಡಿಬಡಿ ಆಟಗಾರರನ್ನ, ಅಂತ ಒಬ್ಬ ವರ್ಲ್ಡ್ ನಂಬರ್ 1 ಆಟಗಾರರನ್ನ ಆಯ್ಕೆ ಸಮಿತಿ T20 ಫಾರ್ಮೆಟ್ಗೆ ಸಡನ್ ಆಗಿ ಕೈ ಬಿಡ್ತು. ಮೊದಲ ಹಂತವಾಗಿ ಅವರನ್ನು ಕೂಡ ಓಪನರ್ ಆಗಿ ಆಡಿಸಬೇಕು ಮತ್ತು ಅವರನ್ನ ಸಿಲೆಕ್ಟ್ ಮಾಡಬೇಕೆನ್ನುವಂತ ನಿರ್ಧಾರ ಕೈಗೊಂಡ್ರು ಕೂಡ ಕೊನೆಯ ಘಟ್ಟದಲ್ಲಿ, ಅಂದ್ರೆ ಇನ್ನೇನು ಫೈನಲ್ ಮಾಡಿ ಸಂಭಾವ್ಯ ಪಟ್ಟಿಯನ್ನು ಆಯ್ಕೆ ಮಾಡಿ ಕೊನೆಯದಾಗಿ 15 ಆಟಗಾರರನ್ನ ಆಯ್ಕೆ ಮಾಡಬೇಕಾಗಿ ಬಂದಾಗ ಕೊನೆಯ ಘಟ್ಟದಲ್ಲಿ ಗಿಲ್ ಅವರನ್ನ ಕೈ ಬಿಟ್ಟು ಅವರ ಜಾಗದಲ್ಲಿ ಇಶಾನ್ ಕಿಶನ್ ಅವರನ್ನ ಆಡಿಸ್ತು. ಇಶಾನ್ ಕಿಶನ್ ಅವರು ಯಾವ ತರಹದ ಆಡಿದ್ರು ಎಂದು ಕೂಡ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಜೊತೆಗೆ 317 ರನ್ಗಳ ಒಂದು ಕಾಣಿಕೆಯನ್ನು ನೀಡಿ ಪ್ರತಿಯೊಂದು ಮ್ಯಾಚ್ ನಲ್ಲೂ ಕೂಡ ತಂಡಕ್ಕೆ ನೆರವಾದ್ರು. ಜೊತೆಗೆ ತಂಡ ವಿಶ್ವಕಪ್ ಫೈನಲ್ ಅಲ್ಲಿ ಗೆಲುವು ಕೂಡ ಅವರ ಒಂದು ಪ್ರಮುಖ ಪಾತ್ರ ಕೂಡ ಇತ್ತು. ಅವರು ಆಟ ಆಡಿದಂತ ರೀತಿ, ಅವರು ಕ್ಯಾಚ್ ಹಿಡಿದಂತ ರೀತಿ, ಅವರು ಫೀಲ್ಡಿಂಗ್ ಮಾಡಿದಂತ ರೀತಿ ಮತ್ತು ಅವರು ತಂಡಕ್ಕೆ ತುಂಬಿದಂತ ಜೋಶ್ ಇದೆಯಲ್ಲ, ಆ ಆಟಗಾರರ ಜೋಶ್ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವಲ್ಲಿ ಇಶಾನ್ ಕಿಶನ್ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಇನ್ನು ತಂಡದಲ್ಲಿ ಆಯ್ಕೆಯಾದಂತಹ ಹರ್ಷಿತ್ ರಾಣಾ ಅವರು ಇಂಜುರಿ ಆದಂತ ಕಾರಣಕ್ಕಾಗಿ ಅವರ ಜಾಗದಲ್ಲಿ ಮೊಹಮ್ಮದ್ ಸಿರಾಜ್ ಅನ್ನುವಂತ ಒಬ್ಬ ವೇಗಿಯನ್ನ ತಂದುಕೊಂಡು ಕೂರಿಸಿದ್ರು. ಹಾಗಾಗಿ ಆ ವೇಗಿಯ ಆಟ, ಮೊಹಮ್ಮದ್ ಸಿರಾಜ್ ಅವರ ಆಟ, ಜೊತೆಗೆ USA ವಿರುದ್ಧ 3 ವಿಕೆಟ್ಗಳನ್ನ ಪಡೆದಂತ ರೀತಿ ಹೇಗಿತ್ತಂದ್ರೆ, ಒಬ್ಬ ಆಟಗಾರರಿಗೆ ಇಂಜುರಿ ಆದ್ರೆ ಒಬ್ಬ ಆಟಗಾರ ರಿಪ್ಲೇಸ್ಮೆಂಟ್ ಬೇಕಂದ್ರೆ ಮೊಹಮ್ಮದ್ ಸಿರಾಜ್ ಆಟಗಾರ ಇದ್ದಾನೆ ಮತ್ತು ಅವರ ಜೋಶ್ ಮತ್ತು ಅವರ ಒಂದು ಆರ್ಭಟ ಇದೆ ಅನ್ನುವಂತ ಆತ್ಮವಿಶ್ವಾಸ ತಂಡಕ್ಕಿತ್ತು. ಹಾಗಾಗಿ ಆಯ್ಕೆ ಸಮಿತಿಯ 2ನೇ ಕಠಿಣ ನಿರ್ಧಾರ ಯಾವುದಂದ್ರೆ, ಹರ್ಷಿತ್ ರಾಣಾ ಗಾಯವಾಗಿ ಇಂಜುರಿ ಆದಾಗ ಅವರ ಜಾಗದಲ್ಲಿ ಮೊಹಮ್ಮದ್ ಸಿರಾಜ್ ಎನ್ನುವಂತ ಒಬ್ಬ ಕಂಪ್ಲೀಟ್ ಬೌಲರ್ ಅನ್ನ ತಂದು ಕೂರಿಸ್ತು ಮತ್ತು ನಮ್ಮ ತಂಡಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಬದಲಿ ಆಟಗಾರರ ಕೊರತೆ ಆಗಬಾರದು ಎನ್ನುವಂತ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು. ಇನ್ನು 3ನೇದಾಗಿ ಪ್ರಮುಖ ಹಂತದಲ್ಲಿ, ಒಂದು ನಾಕ್ಔಟ್ ಹಂತದಲ್ಲಿ ಸಂಜು ಸ್ಯಾಮ್ಸನ್ ಅವರನ್ನ ಓಪನರ್ ಆಗಿ ಕಣಕ್ಕಿಳಿಸಿದ್ದು ಕೂಡ ಆಯ್ಕೆ ಸಮಿತಿ ಮತ್ತು ಟೀಮ್ ಮ್ಯಾನೇಜ್ಮೆಂಟ್ ಒಂದು ಕಠಿಣವಾದಂತಹ ನಿರ್ಧಾರ ಅಂತ ಹೇಳ್ಬೋದು. ಪದೇ ಟೀಮ್ ಇಂಡಿಯಾಕ್ಕೆ ಸೋಲಾಗುತ್ತೆ, ಪದೇ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತದೆ ಅನ್ನುವಂತ ಹಂತದಲ್ಲಿ ಪ್ರಮುಖವಾಗಿ ಗಂಭೀರ್ ಮತ್ತು ಆಯ್ಕೆ ಸಮಿತಿ ಮತ್ತು ಟೀಮ್ ಮ್ಯಾನೇಜ್ಮೆಂಟ್ ಕೂತ್ಕೊಂಡು ಸಂಜು ಸ್ಯಾಮ್ಸನ್ ಅವರನ್ನ ಓಪನಿಂಗ್ ಆಗಿ ಆಯ್ಕೆ ಮಾಡಿದ್ದಿಲ್ಲ, ಅಂದ್ರೆ ಓಪನರ್ ಆಗಿ ಆಯ್ಕೆ ಮಾಡಿದ್ದು. ಜೊತೆಗೆ ಅವರ ಆಟ ಹೇಗಿತ್ತಂದ್ರೆ, ಮೊದಲ ಮ್ಯಾಚ್ ನಲ್ಲಿ 97, 2ನೇ ಮ್ಯಾಚ್ ನಲ್ಲಿ 89, 3ನೇ ಮ್ಯಾಚ್ ನಲ್ಲಿ 89, ಹೀಗೆ 3 ಪಂದ್ಯಗಳನ್ನು ಕೂಡ ಗೆಲ್ಲಿಸಿಕೊಟ್ಟಂತ ಖ್ಯಾತಿ ಅದು ಸಂಜು ಸ್ಯಾಮ್ಸನ್ ಅವರಿಗಿದೆ. ಮತ್ತು ಆ ಆಟದಿಂದ ಇದೀಗ ಅವರು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗಿ ಅವರ ಮತ್ತೊಂದು ವೃತ್ತಿ ಬದುಕಿನ ಮತ್ತೊಂದು ಮಗ್ಗುಲನ್ನು ಅವರು ಬದಲಿಸಿಕೊಂಡ್ರು ಅಂತ ಹೇಳ್ಬೋದು. ಜೊತೆಗೆ
ಟೀಮ್ ಮ್ಯಾನೇಜ್ಮೆಂಟ್ಗೆ ಸೂರ್ಯಕುಮಾರ್ ಯಾದವ್ ಮತ್ತು ಅಭಿಷೇಕ್ ಶರ್ಮಾ ಅವ್ರ ಮೇಲೆ ಆತ್ಮವಿಶ್ವಾಸ ಇತ್ತು. ಯಾವ ಲೆವೆಲ್ಗೆ ಅಂದ್ರೆ ಒಂದೇ ಒಂದು ಈ ಲೈನಪ್ ಅನ್ನ ಶೇಕ್ ಮಾಡಿದ್ರೆ ಮಿಕ್ಕ ಆಟಗಾರರಿಗೆ ಬದಲಾವಣೆ ಆಗತ್ತೆ, ಮಿಕ್ಕ ಆಟಗಾರರ ಆತ್ಮವಿಶ್ವಾಸ ಕುಂದತ್ತೆ ಅನ್ನುವಂಥ ಕಾರಣಕ್ಕಾಗಿ ಪದೇ ಪದೇ ಫೇಲ್ ಆಗ್ತಿದ್ದಂತ ಅಭಿಷೇಕ್ ಶರ್ಮಾ ಅವರನ್ನ ಅದೇ ಜಾಗದಲ್ಲಿ ಆಡಿಸಿದ್ರು. ಅವರ ಸ್ಲಾಟ್ ಕೂಡ ಚೇಂಜ್ ಮಾಡಿಲ್ಲ, ಅವರ ಲೈನಪ್ ಕೂಡ ಚೇಂಜ್ ಮಾಡಿಲ್ಲ. ಹಾಗಾಗಿ ಕಳೆದ 2 ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರು ಪದೇ ಪದೇ ಅಂದ್ರೆ ಹೇಗೆ ಆಡಿದ್ರು ಅಂದ್ರೆ ನಿನ್ನೆ ನಡೆದಂತ ಫೈನಲ್ ನಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡುವಂತ ಮತ್ತು ಯಾವ ಬೌಲರ್ನು ಕೂಡ ತಲೆ ಕೆಡಿಸ್ಕೊಳ್ಳದೆ ಸಿಕ್ಸ್ ಅನ್ನ ಹೊಡೆದಂತ ಖ್ಯಾತಿ ನಿನ್ನೆ ಅಭಿಷೇಕ್ ಶರ್ಮಾ ಅವರಿಗಿತ್ತು. ಪದೇ ಪದೇ ಸೂರ್ಯಕುಮಾರ್ ಯಾದವ್ ಅವರು ಫೇಲ್ ಆಗ್ತಿದ್ರು ಕೂಡ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಿದ್ದಾರೆ ಮತ್ತು ಅವರು ತಂಡದ ಆಟಗಾರರ ಜೊತೆ ತುಂಬಾ ಕ್ಲೋಸ್ ಆಗಿದ್ದಾರೆ. ಯಾವ ಆಟಗಾರರು ಕೂಡ ದೂರ ಇರಲ್ಲ, ಎಲ್ಲ ಜೊತೆ ಖುಷಿಯಿಂದ ಮಾತಾಡ್ತಾರೆ, ಎಲ್ಲರನ್ನು ಹುರಿದುಂಬಿಸ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಸೂರ್ಯಕುಮಾರ್ ಯಾದವ್ ಅವರ ಮೇಲೆ ಕೂಡ ಆಯ್ಕೆ ಸಮಿತಿ ಮತ್ತು ಟೀಮ್ ಮ್ಯಾನೇಜ್ಮೆಂಟ್ ಜೊತೆಗೆ ಕೋಚ್ ಅವರ ಮೇಲೆ ನಂಬಿಕೆ ಇಟ್ಟರು. ಜೊತೆಗೆ ಆ ನಂಬಿಕೆ ಕೂಡ ಒಂದು ಹುಸಿ ಮಾಡದಂತೆ ಆಯ್ಕೆ ಮಂಡಳಿಯ ನಂಬಿಕೆಯನ್ನು ಹುಸಿ ಮಾಡದಂತೆ ಆಡದಂತವ್ರು ಅಂದ್ರೆ ಅದು ಸೂರ್ಯಕುಮಾರ್ ಯಾದವ್ ಮತ್ತು ಫೈನಲ್ ಘಟ್ಟದಲ್ಲಿ ಆಡಿದಂತ ಅಭಿಷೇಕ್ ಶರ್ಮಾ. ಇನ್ನು ವರುಣ್ ಚಕ್ರವರ್ತಿಯ ಮೇಲೆ ತುಂಬಾ ಅಪಾದನೆ ಇತ್ತು. ಬರೋಬ್ಬರಿ 4 ಮ್ಯಾಚ್ ನಲ್ಲಿ 89 ರನ್ ಕೊಟ್ಟಿದ್ದಾರೆ. ಅವರನ್ನು ಯಾಕೆ ನೀವು ಫೈನಲ್ ಆಡಿಸ್ತೀರಿ, ಅವರ ಬದಲಾಗಿ ಕುಲ್ದೀಪ್ ಅವರು ಆಡಿಸಬಹುದು ಅಥವಾ ಮೊಹಮ್ಮದ್ ಸಿರಾಜ್ ಅವ್ರನ್ನ ಆಡಿಸಬಹುದು ಎನ್ನುವಂತ ಒಂದು ಟೀಕೆ ಟಿಪ್ಪಣಿಗಳು ಸೀರಿಯಸ್ ಆಗಿ ಕೇಳಿ ಬಂದಾಗ ಟೀಮ್ ಮ್ಯಾನೇಜ್ಮೆಂಟ್ ಕೂಡ ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ ಮತ್ತು ಆಯ್ಕೆ ಸಮಿತಿಯ ಅಜಿತ್ ಅಗರ್ಕರ್ ಕೂಡ ಸಲಹೆ ಕೊಟ್ಟಂತಿಲ್ಲ, ಯಾವುದನ್ನು ಚೇಂಜ್ ಮಾಡಬೇಡಿ, ಆಡಬೇಕು. ಯಾಕಂದ್ರೆ ವರುಣ್ ಚಕ್ರವರ್ತಿಯನ್ನ ಒಂದು ಪಂದ್ಯದಿಂದ ಕೈ ಬಿಟ್ಟರೆ ಮಿಕ್ಕ ಆಟಗಾರರಿಗೆ ಇಲ್ಲ, ನಾನು ಕೂಡ ಕಳಪೆ ಮಟ್ಟದ ಪ್ರದರ್ಶನ ಮಾಡಿ ನನ್ನನ್ನು ಕೂಡ ನೆಕ್ಸ್ಟ್ ಮ್ಯಾಚ್ ನಲ್ಲಿ ಕೈ ಬಿಡ್ತಾರೆ ಅನ್ನುವಂತ ಒಂದು ಮನಸ್ಥಿತಿ ಆಗುತ್ತೆ ಮತ್ತು ಆತ್ಮವಿಶ್ವಾಸದ ಕೊರತೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಒಬ್ಬ ಆಟಗಾರರ ಒಂದು ತಂಡದಲ್ಲಿ ಫೇಲ್ ಆಗುವುದು ಸಹಜ, ಎಲ್ಲರೂ ಸಕ್ಸಸ್ ಆಗಲಿಕ್ಕಾಗಲ್ಲ. ಹಾಗಾಗಿ ಫೇಲ್ ಆದ ಆಟಗಾರರು ಕೂಡ ನಾವು ಆಡಿಸಬೇಕಾಗತ್ತೆ. ಯಾಕಂದ್ರೆ ಆತ್ಮವಿಶ್ವಾಸವೇ ಮುಖ್ಯವಾದಂತ ಬಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ವರುಣ್ ಚಕ್ರವರ್ತಿಯನ್ನು ಆಡಿಸೋದ್ರ ಜೊತೆಗೆ ಭಾರತ ನಿನ್ನೆ ಆಡಿದಂತ T20 ಫಾರ್ಮೆಟ್ ನ ಫೈನಲ್ ಪಂದ್ಯದಲ್ಲಿ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನ ಹೀನಾಯವಾಗಿ ಸೋಲಿಸಿತು. ಜೊತೆಗೆ ವಿಶ್ವಕಪ್ ಕ್ರಿಕೆಟ್ ಸಾಮ್ರಾಟನಾಗಿ ಮೆರೆಯಿತು. ಹೀಗಾಗಿ ಆಯ್ಕೆ ಸಮಿತಿಯ ಕಠಿಣ ನಿರ್ಧಾರ ಇದೆಯಲ್ಲ, ಒಂದು ಆಯ್ಕೆ ಸಮಿತಿ ಗಿಲ್ ಅವರನ್ನ ಹೊರಗಿಟ್ಟು ಇಶಾನ್ ಕಿಶನ್ ಅವರನ್ನು ತಂದಿದ್ದು, ಜೊತೆಗೆ ಹರ್ಷಿತ್ ರಾಣಾ ಅವರ ಬದಲಾಗಿ ಮೊಹಮ್ಮದ್ ಸಿರಾಜ್ ಅವರನ್ನು ತಂದಿದ್ದು, ಸಂಜು ಸ್ಯಾಮ್ಸನ್ ಅವರನ್ನು ಓಪನ್ ಆಗಿ ಕಳಿಸಿದ್ದು, ಜೊತೆಗೆ ಅಭಿಷೇಕ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಪದೇ ಪದೇ ಫೇಲ್ ಆಗ್ತಿದ್ರು ಕೂಡ ಅವರ ಮೇಲೆ ನಂಬಿಕೆ ಇಟ್ಟದ್ದು, ಜೊತೆಗೆ ವರುಣ್ ಚಕ್ರವರ್ತಿ ದುಬಾರಿ ಆದ್ರೂ ಕೂಡ ಬೇರೆ ಆಟಗಾರರ ಮನಸ್ಥಿತಿ ಕುಗ್ಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಫೇಲ್ ಆದ ಆಟಗಾರನು ಕೂಡ ಆಟದಲ್ಲಿ ಆಡಿಸಿ ಇಡೀ ತಂಡವನ್ನ ಸ್ಫೂರ್ತಿದಾಯಕವಾಗಿ ಮಾಡಿದ್ದು ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಮತ್ತು ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಮುಖ್ಯಸ್ಥರಾಗಿರುವಂತಹ ಅಜಿತ್ ಅಗರ್ಕರ್. ಜೊತೆಗೆ ಆ ಎಲ್ಲಾ ಆಟಗಾರರು ತಪ್ಪು ಮಾಡಿದ್ರು ಕೂಡ ಒಂದೇ ಒಂದು ಮಾತನ್ನ ಬೈದಿರುವಂತಹ ಗಂಭೀರ್ ಕೊನೆಯದಾಗಿ ವಿಶ್ವಕ್ಕೆ ಗೆದ್ದಾಗ ಅವ್ರ ಮುಖದಲ್ಲಿ ಸ್ಮೈಲ್ ನೋಡ್ದಿತ್ತಲ್ಲ, ಅದು ಇಡೀ ಪ್ರಪಂಚದ ಕಾಸ್ಟ್ಲಿಯೆಸ್ಟ್ ಸ್ಮೈಲ್ ಅಂತ ಹೇಳ್ಬೋದು. ಹಾಗಾಗಿ ಈ ಹಿಂದೆ ಇದ್ದಂತ ರಾಹುಲ್ ದ್ರಾವಿಡ್ ಆಗಿರ್ಬೋದು ಅಥವಾ ಈಗ ಇರುವಂತ ಕೋಚ್ ಆಗಿರುವಂತ ಗಂಭೀರ್ ಆಗಿರ್ಬೋದು, ಅವರು ಎಲ್ಲರ ಜೊತೆ ಚೆನ್ನಾಗಿರ್ತಾರೆ, ಆದ್ರೆ ಯಾರಿಗೂ ಕೂಡ ಸಿಟ್ಟಲ್ಲಿ ಬೈಲಿಕ್ಕೆ ಹೋಗಲ್ಲ. ಆದ್ರೆ ಕೊನೆಯದಾಗಿ ಅವರ ಮೇಲಿನ ಸಿಟ್ಟು, ಅವ್ರ ಮೇಲಿನ ಒಂದು ಮುಖದ ಮೇಲೆ ನಗು ಇದೆಯಲ್ಲ, ಅದು ಇಡೀ ಪ್ರಪಂಚದ ಕಾಸ್ಟ್ಲಿಯೆಸ್ಟ್ ನಗು ಅಂತ ಹೇಳ್ಬೋದು. ಇನ್ನು ಮುಂದೆ ಈ ಆಟಗಾರರು ತಮ್ಮ ವೃತ್ತಿ ಬದುಕನ್ನು ಹೇಗೆ ರೂಪಿಸ್ಕೊಳ್ತಾರೆ, ಎಷ್ಟು ದಿನ ಕೋಚ್ ಆಗಿ ಮುಂದುವರಿತಾರೆ, ಎಷ್ಟು ದಿನ ಸೂರ್ಯಕುಮಾರ್ ಯಾದವ್ ಅವರು ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ, ಇವೆಲ್ಲವೂ ಕೂಡ ಕಾಲವೇ ಉತ್ತರ ಕೊಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.